ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ನಾನು ಲಾಸ್ಟ್ ವಿಡಿಯೋ ಒಳಗೆ ನಮ್ಮ ತಮ್ಮನ ಎಂಗೇಜ್ಮೆಂಟ್ ವ್ಲಾಗ್ ಪಾರ್ಟ್ 1 ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಇವತ್ತಿನ ವಿಡಿಯೋ ಒಳಗೆ ನೋಡ್ರಿ ಪಾರ್ಟ್ 2 ವಿಡಿಯೋನ ಶೇರ್ ಮಾಡ್ಕೊಳತ್ತೀನಿ. ಸೊ ಪಾರ್ಟ್ 2 ಒಳಗೆ ಏನೆಲ್ಲ ಆಗ್ತದೆ ಅನ್ನೋದನ್ನ ಶೇರ್ ಮಾಡ್ಕೊತೀನಿ. ಮತ್ತು ಪಾರ್ಟ್ 1 ವಿಡಿಯೋನ ಸಾಕಷ್ಟು ಜನ ಇಷ್ಟಪಟ್ಟಿರಿ, ಭಾಳಷ್ಟು ಜನ ಸಪೋರ್ಟ್ ಮಾಡಿರಿ. ಅದೇ ಥರನೂ ಈ ವ್ಲಾಗಿಗೂ ಎಲ್ಲರೂ ಸಪೋರ್ಟ್ ಮಾಡಿರಿ. ಆಮೇಲೆ ಹೆಂಗೆ ಅನ್ಸೈತಿ ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಸೊ ಎಲ್ಲನೂ ವಿಡಿಯೋನು ಇಷ್ಟೇ ಸಪೋರ್ಟ್ ಮಾಡಿರಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ. ಸೊ ಬರೀ ಹಂಗಾದ್ರೆ ಏನೇನಾಗ್ತದೆ ಪಾರ್ಟ್ 2 ಒಳಗೆ ಅನ್ನೋದನ್ನ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಲಾಸ್ಟ್ ವಿಡಿಯೋ ಒಳಗೆ ನೋಡಿರ್ಬೋದು ನೀವು, ಲಕ್ಷ್ಮಿಗೆ ದಂಡೆಯದು ಕಟ್ಟಿ ಉಡಿಯೋದು ತುಂಬಿಂದ ಬಟ್ಟೆ ಕೊಟ್ವಿ. ಅಂದರೆ ಲೆಹಂಗಾ ಏನು ತೊಗೊಂಡಿದ್ವಲ್ಲ ಅದನ್ನು ಕೊಟ್ವಿ. ಈಗ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಬಂದಮೇಲೆ ಇಬ್ಬರು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೋತಾರೆ. ನಮ್ಮ ತಮ್ಮನ ಎಂಗೇಜ್ಮೆಂಟ್ ಡ್ರೆಸ್ ನೋಡ್ರಿ, ಇದು ಫಸ್ಟ್ ಫಾರ್ಮಲ್ಸ್ ಹಾಕೊಂಡಿದ್ದ. ಆ್ಯಂಡ್ ನೆಕ್ಸ್ಟ್ ಈ ಡ್ರೆಸ್ ಹಾಕೋಣ ಚರ್ಚನ್ ಒಳಗೆ ತೊಗೊಂಡಿದ್ದತ್ತ ಆಲ್ರೆಡಿ ಹೇಳೈತಿ. ಸೊ ಇಬ್ಬರದು ಅಲ್ಲೇ ತೊಗೊಂಡಿದ್ದು ಮಸ್ತ್ ಐತ್ರಿ. ಈಗ ನಮ್ಮ ಲಕ್ಷ್ಮಿನೂ ಬರ್ತಾಳೆ ನೋಡ್ರಿ. ಅಕ್ಕಿದು ಡ್ರೆಸ್ ಯಾವ ರೀತಿಯಾಗಿ ಐತಿ ಲಾಚಾ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರೂ ಭಾಳ ಅಂದ್ರೆ ಭಾಳ ಲೈಕ್ ಮಾಡ್ಯಾರ. ಸೊ ನನ್ನ ಸ್ಟೇಟಸ್ ನೋಡಿದವ್ರಾಗಿರ್ಬೋದು ಆ್ಯಂಡ್ ಎಲ್ಲರೂ ಕಮೆಂಟ್ ಮಾಡ್ಯಾರ ಇಬ್ಬರದು ಡ್ರೆಸ್ ಮಸ್ತ್ ಐತೆ ಅಂತ ಹೇಳಿ. ಆ್ಯಕ್ಚುಲಿ ನಾವು ಒಬ್ರದ್ದು ಲೈಟ್ ಒಬ್ರದ್ದು ಡಾರ್ಕ್ ತೊಗೊಂಡೀವಿ. ಸೊ ಲಕ್ಷ್ಮಿದು ಫುಲ್ ಡಾರ್ಕ್ ಐತಿ. ಬಂದು ನೋಡ್ರಿ ನಮ್ಮ ಲಕ್ಷ್ಮಿ. ಸೊ ಹೆಂಗೆ ಕಾಣಕತ್ತಾಳ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಟೋಟಲಿ ಎಲ್ಲನೂ ಆಗಾಳೆ ಟ್ರೆಡಿಷ್ನಲ್ ಆಗಿದ್ಲು. ಸೊ ಈಗ ನೋಡ್ರಿ ಹೆಂಗಾಗ್ಯಾಳ. ಈಗ ಇನ್ನೇನು ರಿಂಗ್ ಎಕ್ಸ್ಚೇಂಜ್ ಮಾಡ್ತಾರೆ. ಇದು ನೋಡ್ರಿ ರಿಂಗ್ ಪ್ಲೇಟ್ ಏನೈತಲ್ಲ, ಸೊ ಇದನ್ನೆಲ್ಲನೂ ಲಕ್ಷ್ಮಿಯವರೇ ಮಾಡಿದ್ರಂತ ಮನೆ ಒಳಗೆ. ಸೊ ಮಸ್ತ್ ಆಗಿತ್ತು ನೋಡ್ರಿ. ಲಾಕ್ದಿತ್ತದು, ಕೀ ಲಾಕ್ ಏನಿರ್ತಲ್ಲ ಅದ್ರದ್ದಿತ್ತು. ಸೊ ಈಗ ತೊಗೊಂಡು ಫೋಟೋದು ತೆಗೆಸ್ಕೊಳಕತ್ತಾರೆ. ಇನ್ನು ರಿಂಗ್ ಎಕ್ಸ್ಚೇಂಜ್ ಮಾಡಿ ಏನೇನಾಗ್ತದೆ ಅಂಥೇಳಿ ಲಾಸ್ಟ್ ನಾವು ಮನೆಗೆ ಹೋಗೋವರೆಗೂ ವಿಡಿಯೋನ ಶೇರ್ ಮಾಡ್ಕೋತೀನಿ. ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡ್ರಿ. ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಸೊ ಇಲ್ಲಿ ರಿಂಗ್ ಏನೈತಲ್ಲ ಅದಕ್ಕೆ ಫುಲ್ ಲಾಕ್ ಮಾಡಿಬಿಟ್ಟಾರಿ. ಕೀ ಲಾಕ್ ತೆಗ್ದಿಂದನ ಅದು ರಿಂಗ್ ನಮ್ಮ ಕೈಯಾಗ ಸಿಗ್ತದೆ. ಆಲ್ರೆಡಿ ಲಕ್ಷ್ಮಿ ಲಾಕ್ ತೆಗೆದು ರಿಂಗ್ ಹಿಡ್ಕೊಂಡು ಎತ್ತಾಳ ಕೈಯಾಗ. ನಮ್ಮ ತಮ್ಮಂದು ಒಟ್ಟ ಬರಲ್ಲೇ ಆಗಿತ್ತು, ಯಾಕಂದ್ರೆ ಅವರು ಕೀ ಚೇಂಜ್ ಮಾಡಿದ್ದರು ಬೇರೆ ಇಟ್ಟಿದ್ರಲ್ಲಿ. ಸೊ ಹಂಗಾಗಿ ಅವನಿಗೆ ತೆಗ್ಯಾಕೆ ಲೇಟ್ ಆಯಿತು. ಆಮೇಲೆ ನೋಡ್ರಿ ಎಲ್ಲನೂ ನಾನು ಅಲ್ಲಿ ರಿಯಲ್ ಏನು ನಡೆಯತ್ತದಲ್ಲ ಅದು ಮ್ಯೂಟ್ ಮಾಡಬೇಕಾಗಿತ್ತು. ಯಾಕಂದ್ರೆ ಯಾವುದೇ ಫಂಕ್ಷನ್ ಒಳಗೂ ಕಾಮನ್ ಸಾಂಗ್ ಪ್ಲೇ ಮಾಡಿರ್ತಾರೆ. ಸೊ ಇಲ್ಲಿನೂ ಅಷ್ಟೇ ಸಾಂಗ್ ಹಚ್ಚಿದ್ರು, ಹಾಗಾಗಿ ಕಾಪಿರೈಟ್ ನನಗೆ ಬರ್ತದೆ. ಹಾಗಾಗಿ ಇಶ್ಯೂ ಸಲುವಾಗಿ ನಾನು ಎಲ್ಲನೂ ಮ್ಯೂಟ್ ಮಾಡಿ ಮ್ಯೂಸಿಕ್ ಆ್ಯಡ್ ಮಾಡಕತ್ತೀನಿ. ಐ ಹೋಪ್ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ. ಅಲ್ಲಿ ರಿಯಲ್ ಆಗಿ ಎಷ್ಟು ಚಂದ ಇರ್ತದ್ರೆ ಕೇಳಿಸ್ಕೊಳಕ್ಕೆ, ಬಟ್ ಏನೂ ಮಾಡೋಕ್ಕಾಗಿಲ್ಲ, ನಾವು ಮ್ಯೂಟ್ ಮಾಡಲೇಬೇಕು. ಸೊ ಅದಕ್ಕಾಗಿ ಎಲ್ಲನೂ ಮ್ಯೂಟ್ ಮಾಡಿ ಮ್ಯೂಸಿಕ್ ಆ್ಯಡ್ ಮಾಡಕತ್ತೀನಿ. ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಅಂತ ಅಂದ್ಕೊಂಡೀನಿ. ಸೊ ಲಾಸ್ಟ್ ವಿಡಿಯೋ ಒಳಗೆ ಎಲ್ಲರೂ ಸಿಕ್ಕಾಪಟ್ಟೆ ಇಬ್ಬರದು ಜೋಡಿ ಮಸ್ತ್ ಐತಿ, ಕ್ಯೂಟ್ ಐತಿ, ಕಂಗ್ರ್ಯಾಟ್ಸ್ ಅಂತ ವಿಶ್ ಮಾಡಿರಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅವ್ರ ಕಡೆಯಿಂದ. ಆಮೇಲೆ ನನಗೂ ಇದೇ ಥರ ಸಪೋರ್ಟ್ ಮಾಡಿರಿ. ನಾನು ನನ್ನ ಚಾನಲ್ನ ಹೆಚ್ಚಿಗೆ ಬೆಳೆಸ್ರಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ. ಅವ್ರ ಮೇಲೂ ಮತ್ತು ನನ್ನ ಮೇಲೆ ಎಲ್ಲರ ಮ್ಯಾಗೂ ನಿಮ್ಮ ಆಶೀರ್ವಾದ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ.
ಈಗ ರಿಂಗ್ ಎಕ್ಸ್ಚೇಂಜ್ ಮಾಡೋದಾಗಿಂದ ನೋಡ್ರಿ ಎಲ್ಲರಿಗೂ ಸಕ್ರೆ ಹಂಚತಾರ. ಅವೇನು ಶುಗರ್ ಕೋನ್ ಮಾಡ್ಕೊಂಡು ಬಂದಿದ್ವಲ್ಲ ನಾವು ಅದನ್ನು ಹಂಚತಾರ ನೋಡ್ರಿ. ಎಲೆ ಆಮೇಲೆ ಶುಗರ್ ಕೋನ ಮತ್ತು ಅಡಿಕೆ ಚೀಟ. ಸೊ ಇದೆಲ್ಲನೂ ಬಂದವ್ರಿಗೆ ಎಲ್ಲರಿಗೂ ಹೆಣ್ಮಕ್ಳಿಗೂ ಅರ್ಶಿನ ಕುಂಕುಮ ಕೊಟ್ಟು ಇವನ್ನ ಹಂಚತಾರ. ಸೊ ಈ ಥರ ಅಂತೂ ನಮ್ಮ ಕಡೆ ಎಲ್ಲರೂ ಮಾಡ್ತಾರೆ. ಯಾದಿಯಾಗಿಂದ ಮತ್ತು ಎಂಗೇಜ್ಮೆಂಟ್ ಮುಗ್ದಿಂದ ಇದನ್ನು ಬಂದವ್ರಿಗೆ ಎಲ್ಲರಿಗೂ ಕೊಡ್ತಾರೆ. ಗಂಡು ಮಕ್ಕಳಿಗೆ ಆಮೇಲೆ ಹೆಣ್ಮಕ್ಳಿಗೆ ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಅವ್ರ ಕಡೆದವರು ಕೊಡ್ತಾರೆ, ನಮ್ಮ ಕಡೆದವರು ಕೊಡ್ತಾರೆ. ಸೊ ನೋಡ್ರಿ ಬಂದವ್ರು ಎಲ್ಲರೂ ಈಗ ಹೋಗಿ ಇಬ್ರಿಗೂ ವಿಶ್ ಮಾಡಿ ಫೋಟೋಸ್ ತೆಗೆಸ್ಕೊಳಕತ್ತಾರೆ. ಸೊ ನಾ ಈಗ ನಮ್ಮ ಕೆಲಸ ಮುಗೀತು ನೋಡ್ರಿ ಸ್ಟೇಜ್ ಮೇಲಿಂದು. ಹಾಗಾಗಿ ಕೆಳಗೆ ಬಂದೀನಿ. ನಮ್ಮ ಫ್ಯಾಮಿಲಿಯವ್ರು ಎಲ್ಲರೂ ಬಂದಿದ್ರು. ನಮ್ಮ ಗಂಡನ ಮನೆ ಕಡೆದವರು, ನಮ್ಮ ಅತ್ತಿಗಳು, ನಾದಿನಿಗಳು, ನೆಗಾಣಿ ಎಲ್ಲರೂ ಬಂದಿದ್ರು. ಸೊ ಅವ್ರಿಗೆ ಮಾತಾಡ್ಸಕ್ಕಂಥೇಳಿ ಬಂದೀನಿ. ಎಲ್ಲರೂ ಬಂದಿದ್ರು ನೋಡ್ರಿ, ಹೇಳ್ದವ್ರು ಯಾರೂ ಬಿಟ್ಟಿಲ್ಲ ಪಾಪ. ಅಷ್ಟು ದೂರಿಂದ ಮುದೋಳಗೆ ತನಕ ಬಂದಾರ ಬಿಜಾಪುರಿಂದ. ಸೊ ಖುಷಿ ಆಯಿತು ಎಲ್ಲರೂ ಬಂದಿದ್ದಕ್ಕೆ. ನಮ್ಮ ಪೂರ್ಣಿಮಾ ಅಕ್ಕ ಅವರು ಹಿಂದ್ಗಡೆ ಎಲ್ಲ ನಮ್ಮ ಪೂರ್ಣಿಮಾ ಅಕ್ಕ, ಪ್ರೇಮ ಅಕ್ಕ ಅವರು ಬೆಂಗಳೂರಿಂದ ಬಂದಿದ್ರು ನೋಡ್ರಿ, ಪ್ರೇಮ ಅಕ್ಕ ಅದು. ಸೊ ಟೋಟಲಿ ಎಲ್ಲರೂ ಬಂದಿದ್ರು. ಇವ್ರು ಮುಂದ್ಗಡೆ ನೋಡ್ರಿ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಬಂದು ಕೂತಾರ. ಇನ್ನೇ ನಾನು ಅವ್ರಿಗೆ ಸ್ಟೇಜ್ ಮೇಲೆಲ್ಲ ಕರ್ಕೊಂಡು ಹೋಗಬೇಕು. ಅಲ್ಲಿ ಭಾಳ ಗದ್ಲಿತ್ತು ಅಂಥೇಳಿ ಸುಮ್ಮ ಅವ್ರ ಜೊತೆ ಮಾತಾಡ್ಕೋತ ಕೂತಿದ್ದೆ ನೋಡ್ರಿ. ಆ್ಯಂಡ್ ಇವರಿಬ್ರು ನೋಡ್ರಿ ಈ ಕಡೆ ಕ್ಯಾಪ್ ಹಾಕೊಂಡು ಕೂತಾರಲ್ಲ ಅವರು ಮತ್ತು ಅವ್ರ ಬಾಜುದವರು ನಮ್ಮ ಇಬ್ಬರು ದೊಡ್ಡಪ್ಪಗಳು ನೋಡ್ರಿ. ಒಬ್ಬರು ಧಾರವಾಡಿಂದ ಬಂದಾರ, ಒಬ್ಬರು ಬಿಜಾಪುರದವ್ರು ಅದಾರ. ಅದ್ರ ಬಾಜು ನಮ್ಮ ಅತ್ತಿಯವರು. ಸೊ ಎಲ್ಲರೂ ಮಾತಾಡ್ಕೋತ ಕುಂತಿದ್ರು. ನಮ್ಮ ದೊಡ್ಡಪ್ಪ ಒಬ್ಬರು ಧಾರವಾಡನಾಗ ಇರ್ತಾರೆ. ಸೊ ಅಲ್ಲಿಂದ ಬಂದಿದ್ರು ಅವರು. ಮತ್ತು ನಮ್ಮ ಅಣ್ಣ ವೈನಿನೂ ಬಂದಿದ್ರು ನೋಡ್ರಿ. ಅವ್ರ ಜೊತೆ ಒಂದಿಷ್ಟು ಮಾತಾಡ್ಕೋತ ಕೂತೆ. ಅದಾಗನ ಈಗ ನಮ್ಮ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಸ್ಟೇಜ್ ಮ್ಯಾಗ ಕರ್ಕೊಂಡು ಹೊಂಟಿ ನೋಡ್ರಿ ಫೋಟೋ ತೆಗೆಸ್ಕೊಳಕ್ಕೆ. ಇವ್ರು ಇಲ್ಲಿ ಕೇಕ್ ತೊಗೊಂಬಂದು ವೆಯ್ಟ್ ಮಾಡ್ಕೋತ ಕೂತಾರೆ ನಮ್ಮ ತಮ್ಮನ ಫ್ರೆಂಡ್ಸ್. ಯಾವಾಗ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಎಲ್ಲ ಮೆಲ್ಟ್ ಆಗಾಕತ್ತಿತ್ತದು. ಬಟ್ ಅಲ್ಲಿ ಜಾಗನೇ ಬಿಡಲಾಗಿದ್ರಿ ಯಾರು. ಅಷ್ಟೊಂದು ಜನ ಬರಾಕತ್ತಿದ್ರು ಮ್ಯಾಗ ಫೋಟೋ ತೆಗೆಸ್ಕೊಳಕ್ಕದು. ಸೊ ಹಂಗಾಗಿ ಅವರು ವೆಯ್ಟ್ ಮಾಡ್ಕೋತ ನಿಂತಿದ್ರು ಯಾವಾಗ ಖಾಲಿ ಆಗ್ತದೆ ಸ್ಟೇಜ್ ಅಂತೇಳಿ. ಫೋಟೋ ಅದು ಎಲ್ಲ ತೆಗೆಸ್ಕೊಳ್ದಾಗನ ಈಗ ನೋಡ್ರಿ ಆಯರಿ ಕೊಡತ್ತಾರ ಬೀಗರ ಕಡೆದವರು. ನಮ್ಮ ಕಡೆದವ್ರು ಎಷ್ಟು ಜನ ಬರ್ತಾರಲ್ಲ ಎಲ್ಲರಿಗೂ ಆಯರಿ ಕೊಡೋದು ಪದ್ಧತಿ ಇರ್ತದೆ. ಸೊ ಹಂಗಾಗಿ ಎಲ್ಲರಿಗೂ ಆಯರಿ ಮಾಡಕತ್ತಾರ ನೋಡ್ರಿ. ನಮ್ಮ ಅತ್ತಿಗಳಿಗೆ ಆಗಿರ್ಬೋದು, ನಮ್ಮ ನಾದಿನಿಗಳಿಗೆ, ನಮ್ಮ ಕಡೆ ಯಾರ್ಯಾರು ಬರ್ತಾರಲ್ಲ ಟೋಟಲಿ ಎಲ್ಲರಿಗೂ ಹೆಣ್ಮಕ್ಳಿಗೂ ಅವರು ಆಯರಿ ಕೊಡೋ ಪದ್ಧತಿ ಇರ್ತದೆ. ಸೊ ಈಗ ಆಯರಿ ಕೊಡಾಕತ್ತಾರ.
ಇಷ್ಟೊತ್ತು ಎಲ್ಲ ಸೆಲೆಬ್ರೇಷನ್ ಮುಗೀತು, ಕೇಕ್ ಕಟಿಂಗ್ ಮಾಡಿದ್ರು. ಅದಾಗನ ಅವ್ರ ಫ್ರೆಂಡ್ಸ್ ಬಂದೆಲ್ಲ ಫೋಟೋ ತೆಗೆಸ್ಕೊಂಡ್ರು. ಈಗ ನೆಕ್ಸ್ಟ್ ನೋಡ್ರಿ ಫ್ಯಾಮಿಲಿ ಫೋಟೋ ಶೂಟ್. ಸೊ ಇದೆಲ್ಲಾನು ಲಕ್ಷ್ಮಿ ಅವರ ಫ್ಯಾಮಿಲಿ ನೋಡ್ರಿ. ಅಂದ್ರೆ ನಮ್ಮ ಬೀಗ್ರೆಲ್ಲರೂ ಅವರ ದೊಡ್ಡಪ್ಪ ದೊಡ್ಡಮ್ಮ ಅಪ್ಪ ಅಮ್ಮ ಅಣ್ಣಗಳು ಅವ್ರದ್ದು ಒಂದು ದೊಡ್ಡ ಕುಟುಂಬನೇ ಐತಿ. ಸೊ ಇದೆಲ್ಲಾನು ಅವ್ರ ಕುಟುಂಬದವ್ರು ನೋಡ್ರಿ, ಅವ್ರ ಫ್ಯಾಮಿಲಿ ಎಲ್ಲಾನು ನಮ್ಮ ಬೀಗರು. ಸೊ ಪ್ರತಿಯೊಬ್ರು ಈಗ ನಿಂತು ಫೋಟೋ ತೆಗೆಸ್ಕೊಳಕತ್ತಾರ. ಅದಾಗನ ಇವರಿಬ್ರು ನೋಡ್ರಿ ನಮ್ಮ ತಂಗಿಗಳು. ಆಲ್ರೆಡಿ ನೀವು ಪ್ರಾಕ್ಟೀಸ್ ವಿಡಿಯೋ ನೋಡಿ ಎಲ್ಲ ಡ್ಯಾನ್ಸ್ ಮಾಡಿದ್ದು. ಸೊ ಅದನ್ನ ಡ್ಯಾನ್ಸ್ ಮಾಡಕತ್ತಾರ ಈಗ 3 ಜನ ಸೇರಿ. ಆಮೇಲೆ ದೀಪು ಎಂಟ್ರಿ ಕೊಡೋಕೆದಾಳ. ಫಸ್ಟ್ ಇವರಿಬ್ರು ಮಾಡ್ತಾರೆ. ಸ್ವಲ್ಪ ಸಣ್ಣದು ವಿಡಿಯೋ ಅಷ್ಟೇ ಹಾಕಿರ್ತೀನಿ. ಪೂರ್ತಿ ವಿಡಿಯೋ ನೀವು ನೋಡೋರಿದ್ರೆ ನನ್ನ ಇನ್ಸ್ಟಾಗ್ರಾಮ್ ID ಸ್ಪೂರ್ಟ್ಸ್ ಸಂತು ಒಳಗೆ ಹೋಗಿ ನೀವು ಚೆಕ್ಔಟ್ ಮಾಡ್ರಿ. ಮಸ್ತ್ ಐತಿ, ಡ್ಯಾನ್ಸ್ ಭಾರಿ ಮಾಡ್ಯಾರ. ಲಾಸ್ಟ್ ನಮ್ಮ ತಮ್ಮ ಆಮೇಲೆ ಲಕ್ಷ್ಮಿನೂ ಮಾಡ್ಯಾರ. ಹೋಗಿ ನೀವು ಚೆಕ್ಔಟ್ ಮಾಡ್ರಿ. ವಿಡಿಯೋ ಎಲ್ಲರೂ ಎಂಜಾಯ್ ಮಾಡ್ತೀರಿ ನನ್ನ ಇನ್ಸ್ಟಾಗ್ರಾಮ್ ID ಒಳಗೆ. ಓಕೆ ಫ್ರೆಂಡ್ಸ್, ಈಗ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಊಟಕ್ಕೆ ಹೊಂಟಿ ನೋಡ್ರಿ ಕೆಳಗಡೆ. ಸೊ ಬರ್ರಿ ಈಗ ಊಟ ಮಾಡೋಣ ಅಂತ. ಲಕ್ಷ್ಮಿ ಸಮ್ಮು ಮುಂದೆ ಹೊಂಟಾರ, ನಾನು ಅವರಿಂದ ಹೊಂಟಿದ್ದೆ ನೋಡ್ರಿ. ಎಲ್ಲರದು ಫ್ಯಾಮಿಲಿ ಫೋಟೋಶೂಟ್ ಆಯ್ತು ಈಗ ಎಷ್ಟೊತ್ತನ. ಈಗ ಊಟ ಮಾಡೋದು ಟೈಮ್ ಆಯಿತು. ಸೊ ಬರೀ ಆಲ್ಮೋಸ್ಟ್ ಎಲ್ಲರೂ ಹೋಗ್ಯಾರ ನೋಡ್ರಿ, ಬಂದವರೆಲ್ಲರೂ ಊಟ ಮುಗಿಸ್ಕೊಂಡು ಹೋಗ್ಯಾರ. ಈಗ ನಾವೇ ಅಷ್ಟು ಮಂದಿ ಲಾಸ್ಟ್ ಅದೀವಿ, ನಮ್ಮ ಕಡೆದವರು ಅವ್ರ ಕಡೆದವ್ರು ಅಷ್ಟೇ. ಸೊ ಬರೀ ಈಗ ಊಟಕ್ಕೆ ಏನೆಲ್ಲ ಐತಿ ಅಂತೇಳಿ ವೆರೈಟಿ ನೋಡೋಣ. ಭಾಳಷ್ಟು ವೆರೈಟಿ ಮಾಡಿಸಿದ್ರಿ ಅಡ್ಗೆ, ಮತ್ತು ಅಡ್ಗೆನೂ ಅಷ್ಟೇ ಸಿಕ್ಕಾಪಟ್ಟೆ ಮಸ್ತಾಗಿತ್ತು ಟೇಸ್ಟ್. ಸೊ ಎಲ್ಲರೂ ಅನ್ಕೋತ ಹೋದ್ರು ಅಡ್ಗೆ ಭಾಳ ಮಸ್ತ್ ಮಾಡಿಸಿದ್ರು ಅಂಥೇಳಿ. ಮತ್ತು ಚಪಾತಿ ಪರೋಟ ಭಾಳಷ್ಟು ವೆರೈಟಿ ಎಲ್ಲ ಐಟಮ್ಸ್ ಮಾಡಿದರು. ಇವು ನೋಡ್ರಿ ನಿತೀಶ್ ನಮ್ಮ ತಮ್ಮನ ಫ್ರೆಂಡ. ಸೊ ಅವನು ವ್ಲಾಗಿಂಗ್ ಮಾಡ್ತಾನೆ, ವ್ಲಾಗಿಂಗ್ ಚಾನಲ್ ಐತಿ, ನಿತೀಶ್ ಬಾಗಲಕೋಟ್ ವ್ಲಾಗ್ಸ್ ಅಂತೇನೋ ಐತಿ. ಸೊ ಅವನು ನಂದು ವಿಡಿಯೋ ಮಾಡ್ಕೊಳತ್ತಿದ್ದ, ನಮ್ಮ ತಂಗಿ ಅವ್ನು ಮಾಡ್ಕೊಳಕತ್ತಾಳ. ಸೊ ಅದನ್ನೇ ಹೇಳಕತ್ತಿದ್ದ ಅವನು, ಅಕ್ಕಂದು ಯೂಟ್ಯೂಬ್ ಚಾನಲ್ ಐತಿ ನೋಡ್ರಿ ಅಂಥೇಳಿ. ಸೊ ನಾನು ನಿಮ್ಗೆ ನಿತೀಶಂದು ಚಾನಲ್ ಐತಿ,
ನಿತೀಶ್ ಬಾಗಲಕೋಟ್ ವ್ಲಾಗ್ ಅಂತ. ಸೊ ಎಲ್ಲರೂ ಅವನಿಗೂ ಸಪೋರ್ಟ್ ಮಾಡಿರಿ. ಅವನು ಚಲೋ ವ್ಲಾಗ್ಸ್ ಎಲ್ಲ ಬಾಗಲಕೋಟ್ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾನೆ. ಫಂಕ್ಷನ್ ವ್ಲಾಗ್ ಆಗಿರ್ಬೋದು, ಶಿವಾಜಿ ಜಯಂತಿದು, ಈ ಥರ ಎಲ್ಲ ಏನೇನು ಬಾಗಲಕೋಟ್ ಒಳಗೆ ಏನು ನಡೀತದಲ್ಲ ಅದೆಲ್ಲ ವ್ಲಾಗ್ಸು ಅವನ ಚಾನಲ್ ಒಳಗೆ ಹಾಕಿರ್ತಾನೆ. ಸೊ ಹೋಗಿ ಚೆಕ್ಔಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿರಿ. ಈಗ ಊಟಕ್ಕೆಲ್ಲ ಹಚ್ಕೊಳಕತ್ತೀವಿ ನೋಡ್ರಿ. ಬರ್ರಿ ಈಗ ಎಲ್ಲರೂ ಸೇರಿ ಊಟ ಮಾಡೋಣ ಅಂತ. ಶೇಂಗಾದ ಹೋಳ್ಗೆ, ಆಮೇಲೆ ಶಾವಿಗೆ ಪಾಯಸ, ಪರೋಟ, ಚಪಾತಿ, 2 ಥರ ಪಲ್ಯ ಮತ್ತು ಮೊಸರು, ಚಟ್ನಿ, ಅನ್ನ, ಸಾಂಬಾರು, ಹಪ್ಪಳ, ಭಾಳಷ್ಟು ವೆರೈಟಿ ಅಡುಗೆ ಎಲ್ಲ ಮಾಡಿಸಿದ್ರು ನೋಡ್ರಿ. ಅಡುಗೆ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗಿತ್ತು. ಆಮೇಲೆ ಮಜ್ಜಿಗೆನೂ ಮಾಡಿಸಿದ್ರು. ಸೊ ಇಷ್ಟೆಲ್ಲ ವೆರೈಟಿ ಅಡುಗೆ ಊಟ ಮಾಡತ್ತೀವಿ. ಸೊ ಬರ್ರಿ ಈಗ ಎಲ್ಲರೂ ಊಟ ಮಾಡೋಣ ಅಂತ. ಊಟ ಎಲ್ಲ ಮುಗಿಸ್ಕೊಂಡು ಬಂದೀವಿ ನೋಡ್ರಿ. ಈಗ ಮನೆಗೆ ಹೋಗೋ ಟೈಮ್ ಆಗಿತ್ತು. ಸೊ ಹೋಗುವಾಗ ಬೀಗ್ರ ಐರಿ ಕೊಡೋದಿರ್ತದ್ರಿ. ನಾವು ಅವ್ರಿಗೆ ತೊಗೊಂಬಂದಿರ್ತೀವಿ, ಅವರೆಲ್ಲ ನಮಗೆ ತೊಗೊಂಬಂದಿರ್ತಾರೆ. ಸೊ ಈಗ ಅವರು ಮಮ್ಮಿಗೆ ಕೀರ್ತಿ ಕೊಡತ್ತಾರ. ಆಮೇಲೆ ನಮಗೆ ನಾವು ಅವ್ರ ಮನೆ ಮಂದಿಗೆ ಎಲ್ಲರಿಗೆ ತಂದಿರ್ತೀವಿ, ಅವ್ರು ನಮ್ಮ ಮನೆ ಮಂದಿಗೆಲ್ಲ ತಂದಿರ್ತಾರೆ ನೋಡ್ರಿ. ಅಂದ್ರೆ ನಮ್ಮ ದೊಡ್ಡಪ್ಪಗಳಿಗೆ ಅದೆಲ್ಲರಿಗೆ. ಸೊ ಈ ಥರ ಒಂದು ಪದ್ಧತಿ ಐತೆ ಎಂಗೇಜ್ಮೆಂಟ್ ಒಳಗೆ. ಆಮೇಲೆ ನಮ್ಮ ಕಡೆ ಎಷ್ಟು ಜನ ಹೆಣ್ಮಕ್ಳು ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ಅವರು ಐರಿ ಕೊಡ್ತಾರೆ. ಸೊ ಅದು ಪದ್ಧತಿನೇ ಐತಿ, ಮೊದಲಿಂದ ನಡ್ಕೊಂಬಂದಿದ್ದು. ಹಾಗಾಗಿ ಬೀಗ್ರ ಐರಿ ಮಾಡಬೇಕು. ಸೊ ಈಗ ನಾವು ಕುಂತೀವಿ, ನಮ್ಮಿಬ್ಬರಿಗೂ ಐರಿ ಮಾಡಿಂದ ನಾವು ವಾಪಸ್ ಅವ್ರಿಗೆ ಮಾಡ್ತೀವಿ. ಸೊ ಇವ್ರು ನೋಡ್ರಿ ಲಕ್ಷ್ಮಿ ಅವರ ಅಣ್ಣ, ದೊಡ್ಡ ಅಣ್ಣ ಅವರ ವೈನಿ. ಸೊ ಇಬ್ರು ನಮಗೆ ಐರಿ ಮಾಡಾಕತ್ತಾರ. ಪಪ್ಪಾನು ಕುಡಿಸ್ಬೇಕು. ಹಾ, ಒಟ್ಟು ಪಪ್ಪಾನು ಕುಡಿಸ್ಬೇಕು. ಹೊರಗೆ ಬಂದು ಒಂದು 10 ನಿಮಿಷ ಎಲ್ಲರೂ ಮಾತಾಡ್ಕೊತ ನಿಂತಿದ್ದೀವಿ ನೋಡ್ರಿ. ನಮ್ಮ ಲಕ್ಷ್ಮಿನೂ ಬಂದು ನಿಂತಾಳ. ಸೊ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುಂತು ಆಮೇಲೆ ಹೋಗ್ಬೇಕಂತೇಳಿ ಇಷ್ಟೊತ್ತನ ಅವರು ಒಂದಿಷ್ಟು ಹೊರಗೆ ಬಂದು ಫೋಟೋ ಶೂಟ್ ಅದು ಮಾಡ್ಕೊಂಡು ಎಲ್ಲರೂ ಡ್ರೆಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಈಗ ಮನೆ ಕಡೆ ಹೋಗಾಕ ರೆಡಿಯಾಗಿ ನಿಂತೀವಿ. ನಾವು ಎಲ್ಲರೂ ಈಗ ನಿಮ್ಮ ಮನೆಗೆ ಸೀದಾ
ಇಲ್ಲಿ 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 ಸೊಸಿ ಬಾಯ್ ಮಾಡತ್ತ. ಸೊ ನಮ್ಮ ಲಕ್ಷ್ಮಿ ಬಂದು ನೋಡ್ರಿ, ನಾವೆಲ್ಲರೂ ಗಾಡಿ ಒಳಗೆ ಹತ್ತು ಕೂತಿದ್ರು. ನಮಗೆ ಮ್ಯಾಗ್ ಬಂದು ಎಲ್ಲರಿಗೆ ಬಾಯ್ ಹೇಳಿ ಹೋದ್ಲು. ಸೊ ಫುಲ್ ನಾವು ಅನ್ಕೊಂಡಿರೋ ಹಂಗೆ ನಮ್ಮ ಸೊಸಿ, ನಮ್ಮ ಮನೆ ಸೊಸಿನೂ ಫುಲ್ ಗಳಿಬಿಳಿ ಅದಾಳ. ಅಷ್ಟೇ ಸಾಕು ನೋಡ್ರಿ. ನಮ್ಮ ಮಮ್ಮಿನೂ ಅಷ್ಟೇ ಸಿಕ್ಕಾಪಟ್ಟಿ ಜನಕ್ಕೆ ಹಚ್ಕೋತಾಳ. ಅದೇ ಥರ ಸೊಸಿ ಸಿಕ್ಕಾಳ. ಸೊ ನಮಗೆ ಖುಷಿ ಆಯಿತು. ಇದೇ ಥರ ಇದ್ರೆ ಸಾಕು ನೋಡ್ರಿ, ಇನ್ನೇನು ಬೇಡ ಜೀವನದಾಗ. ಸೊ ಈಗ ಮ್ಯಾಗ್ ಬಂದು ಎಲ್ಲರಿಗೆ ಬಾಯ್ ಮಾಡಿ ಹೊಂಟಾಳ. ಮಾಡಿದ್ರಿ ಸಮರ್ಥನೆ ಫ್ರೆಂಡ್ಸ್ ನಾವ್ ಮನಿಗ್ ಬಂದ್ ತಲುಪ್ ಬಿಟ್ಟಿವಿ. ಕೂತಾರಿ ಸುಸ್ತಾಗಿ. ಲಾಗ್ ನಂದ ಆಗೈತದ. ಇವ್ರ ಕಡೆ ಕೀ ಇರ್ಲಿಲ್ಲ, ಪಾಪ ಹುಡುಗ ಹೊರಗೆ ನಿಂತಲ್ರಿ ಗೇಟ್ ಹೊರಗ. ದುಲೆ ರಾಜ ನಾವ್ ಅಲ್ಲೇ ಇರೋದ್ ತಿಳಿತು ಬಂದ. ನಾವೇನ್ ಮಾಡೋದು? ಇದು ನೋಡು ಕೂಸು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಪಾರ್ಟ್ 2 ಒಳಗೆ ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಐ ಹೋಪ್ ಖಂಡಿತವಾಗ್ಲೂ ಈ ವಿಡಿಯೋ ಎಲ್ಲರೂ ಇಷ್ಟಪಟ್ಟಿರ್ತೀರಿ. ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣಂತ. ಈಗ ಸಿಗ್ತೀನಿ ರೀ ಮತ್ತೆ ನಮ್ಮ ಬಿಜಾಪುರ್ಗೆ ಹೋದ್ಮೇಲೆ. ಅಲ್ಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.